ಹಲೋ ಗೈಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ಇವತ್ತು ನಿನ್ನೆ ಸ್ವಲ್ಪ ಕಾಲೇಜಿಗೆ ಲೀವ್ ಹಾಕಿದ್ದೆ, ಒಂದು ಏನೋ ರೀಸನ್ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಎಲ್ಲರೂ ಬಂದವ್ರೆ, ಆಲ್ರೆಡಿ ಬಾಕಿ ಬೈಕ್ ಕೂಡ ಇದ್ದಾರೆ. ಆನ್ಲೈನ್ ಇವತ್ತು ಕಾಲೇಜ್ ನೆನಪಾಯಿತು, ನೆನ್ನೆ ಒಬ್ಬನೇ ಬಿಟ್ಬಿಟ್ಟು ಹೋಗ್ಬಿಟ್ಟು. ಗೈಸ್ ಆ ಥರ ಏನು ಇದ್ದಿದ್ದಿಲ್ಲ, ಜಸ್ಟ್ ನಾನು ಒಂದು ಸ್ವಲ್ಪ ಆಚೆ ಕೆಲಸ ಇತ್ತು, ಸೊ ಆ ಕಾರಣಕ್ಕಾಗಿ ಆಚೆ ಹೋಗಿದ್ದೆ. ಇವತ್ತು ನಮ್ಮ ಪ್ರೀತಮ್ ಅವರು ಫಸ್ಟ್ ಡೇ ಆಫ್ ಕಾಲೇಜ್ ಬಂದುಬಿಟ್ಟವ್ರೆ. ಸೊ ಇವತ್ತು ಅವ್ರಿಗೆ ಯಾವ ಥರ ಎಕ್ಸೈಟ್ಮೆಂಟಲ್ಲಿದ್ದಾರೆ ಅಂತ ಕೇಳೋಣ ಬನ್ನಿ. ಸೊ ಪ್ರೀತಮ್, ಹೇಗಿದೆ ಕಾಲೇಜ್ ಫಸ್ಟ್ ಡೇ ಅಲ್ವಾ? ಏನು ಅನ್ನಿಸ್ತಾ ಇದೆ? ಏನಾಗುತ್ತೆ ಅಂತ. ಸೆಕೆಂಡ್ ಡೇ ನಂದು ಇವತ್ತು, ಇಂದು ನೆನ್ನೆ ಬಂದಿಲ್ಲ. ಹೌದಾ? ಸೊ ಇವಾಗ ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಸೆಕೆಂಡ್ ಇಯರಲ್ಲಿ? ಲ್ಯಾಪ್ಟಾಪ್ ಇಲ್ಲದೆ ಹೋಗ್ಬೇಕು, ಆಮೇಲೆ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ. ಸೊ ಗೈಸ್, ಪ್ರೀತಮ್ ಅವರು ಪರ್ಸೆಂಟೇಜು ಮತ್ತು ಬ್ಯಾಕ್ಲಾಗ್ ಇಲ್ಲದೇ ಹೋಗ್ಬೇಕು ಅಂದ್ಕೊಂಡಿದ್ದಾರೆ. ಸೊ ನಾವು ಕೂಡ ಇವಾಗ ಕಾಲೇಜಿಗೆ ಎಂಟರ್ ಆಗೋಣ ಬನ್ನಿ. ಸೊ ಗೈಸ್, ನಾವು ಕಾಲೇಜಲ್ಲಿ ಬಂದಿದ್ದೀವಿ. ಸೊ ಇವಾಗ ಕ್ಲಾಸೆಲ್ಲ ಫುಲ್ ಸಾಗರ ಥರ ಕೂತ್ಕೊಂಡ್ಬಿಟ್ಟೈತೆ. ಸೊ ಗೈಸ್, ನಾವು ಇವಾಗ ಎಲ್ಲ ಕಾಲೇಜಲ್ಲಿ ಬೆಳಗ್ಗೆ ಬಂದಾಯಿತು, ಮತ್ತು ಎಲ್ಲ ಕ್ಲಾಸಸ್ ಎಲ್ಲ ಸ್ವಲ್ಪ ಮುಗಿದ್ವು. ಸೊ ಏನು ಅಂದರೆ, ಇವಾಗ ತಾನೇ ಊಟ ಮಾಡಿಬಿಟ್ಟು ನಮ್ಮ ಮ್ಯಾಮು ಒಂದು ಗುಡ್ ನ್ಯೂಸ್ ಕೊಟ್ಟರು, ನಮಗೆ ಪಿ ಟಿ ಪಿರಿಯಡ್ ಇದೆ, ನಿಮಗೆ ಆಟ ಆಡ್ಕೊಳ್ಳಿ ಅಂತ. ಸೊ ನಾನು ಮತ್ತು ಪ್ರೀತಮು ಬ್ಲಾಗ್ ಮಾಡೋಣ ಅಂದ್ಕೊಂಡು ಗ್ರೌಂಡಲ್ಲಿ ಬಂದಿದ್ವಿ. ಅಜಿತ್ ಅವರು ಗೇಮ್ ಆಟ ಆಡ್ತವ್ರೆ. ಯಾವ ಗೇಮ್ ಆಟ ಆಡ್ತಿದ್ದಾರೆ? ಫುಟ್ಬಾಲ್ ಆಡೋಣ ಅಂತ. ಗೈಸ್ ನೋಡಿ, ಇವರು ಎಲ್ಲ ಫುಟ್ಬಾಲ್ ಆಡ್ತವ್ರು. ಇವಾಗ ಇವನೇ ಚಾಂಪಿಯನ್ ನಮ್ಮ ಕ್ಲಾಸಲ್ಲಿ. ಪಾರ್ಟಿ ನಮ್ಮ ಕ್ಲಾಸ್ ಚಾಂಪಿಯನ್ ಏನೋ. ಸೊ ಇವರು ಪ್ರೀತಮ್ ಅಂತ ಗೊತ್ತಲ್ವಾ ನಿಮಗೆ? ಸೊ ರಾಕಿ ಬಾಯ್ ಅವರು ಇವತ್ತು ಎನರ್ಜೆಟಿಕ್ ಆಗಿ ಗೇಮ್ ಆಡ್ತವ್ರೆ. ಸೊ ಅವ್ರು ಯಾವಾಗಲೂ ಎನರ್ಜೆಟಿಕ್ ಅಲ್ಲಿ ಇರ್ತಾರೆ, ಬಟ್ ಸ್ವಲ್ಪ ಕೋಪ ಬಂದಾಗ ಡಲ್ ಆಗಿರ್ತಾರೆ. ಗೈಸ್, ಇದು ಕಾಲೇಜ್ ಪ್ರಾಪರ್ಟಿ ಹಾಳು ಮಾಡ್ತವ್ರೆ ಗೈಸ್. ಇಲ್ಲಿ ಕಿತ್ಕೊಂಡು ತಿಂತವ್ರೆ. ಏನು ಫ್ರೂಟ್ ನೀವು? ಯಾವ್ದು ಪಿಗ್ ಅಂತ ನೋಡಿ ಗೈಸ್. ಸೊ ಗೈಸ್, ಪ್ರಿನ್ಸಿಪಲ್ ನೋಡಿದ್ರೆ ಇವನ್ನೇ ತಗೊಳ್ಳಿ ಫಸ್ಟು. ಗೈಸ್, ಇವರು ಕಾಲೇಜಲ್ಲಿರೋ ಮರಗಳನ್ನೆಲ್ಲ ಹಣ್ಣೆಲ್ಲ ಕಿತ್ತಾಕೊಂಡವ್ರೆ, ಬಟ್ ನಾವೆಲ್ಲ ಆ ಥರ ಕೆಲ್ಸಕ್ಕೆ ಹೋಗಲ್ಲ. ಸೊ ಅವ್ರು ಕಿತ್ತಾಕೊಳ್ಳಿ, ನಾವು ಸೈಡಿಗೆ ಬಂದುಬಿಡೋಣ. ಇವತ್ತು ನಿಮ್ಮ ವ್ಲಾಗನ್ನು ಓಡಿಸ್ತೀವಿ ಗೈಸ್. ಇವತ್ತು ಓದು ಅಣ್ಣ ಸ್ಪೈಡರ್ ಮ್ಯಾನ್ ಆಗ್ಬಿಟ್ಟು ಒಂದು ಅಯ್ಯೋ ಇವ್ರಜ್ಜಿ. ನಮ್ಮ ಅಣ್ಣ ಫುಲ್ ಸೆಟಲ್ ಬೆಟ್ ಆಡ್ತಾವಲ್ಲಿ. A few moments later. ಸೊ ಗೈಸ್, ಮನೆಗೆ ಇವಾಗ ಬಂದೆ. ಏನು ಅಂದರೆ, ಮನೇಲಿ ಯಾರೂ ಇಲ್ಲ. ಸೊ ಕಾಲೇಜೆಲ್ಲ ಮುಗಿಸ್ಕೊಂಡು ಜಸ್ಟ್ ಎಂಟ್ರಾಗಿ ಇವಾಗ ಊಟ ಮಾಡಿಬಿಟ್ಟು ಕೂತ್ಕೊಂಡಿದ್ದೀನಿ. ಮನೇಲಿ ಯಾರೂ ಇಲ್ಲ. ಸೊ ಇವ್ರು ಬರೋ ತನಕ ವೆಯ್ಟ್ ಮಾಡಬೇಕು. ಇವಾಗ ನೋಡುವ, ಅವರು ಮೇ ಬಿ ಒಂದು ಅರೌಂಡ್ ಏನೋ ಅಂದರೂ ಒಂದು 7:00 7:30 ಅಂದರೆ ಎಲ್ಲರೂ ಮನೇಲಿ ಇರ್ತಾರೆ. ಸೊ ಅವ್ರು ಏನೇನು ಇವತ್ತು ಪ್ಲ್ಯಾನ್ ಇಟ್ಕೊಂಡು ಅಂತ ನೋಡೋಣ ಬನ್ನಿ. ತಕ್ಷಣವೇ ನಮ್ಮ ತಂಗಿ ಸೀರಿಯಲ್ ಸ್ಟಾರ್ಟ್ ಮಾಡವಳೆ, ಸೀರಿಯಲ್ ನೋಡ್ತಾವಳೆ. ಸೊ ಇವಾಗ ಅಮ್ಮನ ಕರ್ಕೊಂಬರ್ಬೇಕು ಅಂದರೆ ಅಮ್ಮನ ಗಾಡಿ ಎಲ್ಲ ಅಣ್ಣ ಗಾಡಿ ತೊಗೊಂಡು ಹೋಗ್ಬಿಟ್ಟವ್ರೆ. ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ನೋಡೋಣ ನಮ್ಮಮ್ಮ ಬಂದ್ಬಿಟ್ಟು ಏನು ಹೇಳ್ತಾರಂತ. ಸೊ ಗೈಸ್, ನಮ್ಮಮ್ಮ ಬಂದರು. ಸೊ ಗೈಸ್, ಇವತ್ತು ನಮ್ಮಮ್ಮ ನಮಗೋಸ್ಕರ ಚಿಕನ್ ತರಿಸ್ತವ್ರಿ. ಚಿಕನ್ ತಗೊಂಡು ಉಳಿದ ರೊಕ್ಕ ನಂಗೆ ಗೈಸ್, ಇವತ್ತು ನಮ್ಮಮ್ಮ ನನಗೆ ಅಂತ ಹೇಳ್ಬಿಟ್ಟು 4,000 ರೂಪಾಯಿ ಕೊಟ್ಟವ್ರೆ. ಸೊ ಇವತ್ತು ಉಡಾಯಿಸೋಣ. ಸೊ ಗೈಸ್, ಇದನ್ನು ಕೂಡ ನನಗೆ ಕೊಡ್ತವ್ರೆ. ಇದು ಇವಾಗ ನೀನು ಏನಾದರೂ ಹೇಳಬೇಕು ನಮಗೆ. ನಮ್ಮದು ವ್ಯೂವರ್ಸ್ ಕೇಳ್ತಾ ಇದ್ದಾರೆ, ನಿಮ್ಮಮ್ಮ ಏನು ಹಂಗೆ ಹಿಂಗೆ ಅಂತ. ಸೊ ನೀನು ಹೇಳ್ಬೇಕು, ಮಾತಾಡು. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಂದರೆ ನಿಮ್ಮಮ್ಮ ಪಾಪ ಎಷ್ಟು ದುಡಿತಾರೆ ನೋಡು, ನೀನು ಏನಾದರೂ ಅವ್ರಿಗೆ ಹೆಲ್ಪ್ ಮಾಡು
ಹಂಗೆ ಹಿಂಗಂತ ಕೇಳ್ತಾವ. ಓದ್ಬಿಟ್ಟು ಮಾಡ್ತೀನಿ ಅಂತ ಹೇಳು. ಇವಾಗ ಯಾವನು ಹೆಲ್ಪ್ ಮಾಡಕ್ ಚಾನ್ಸ್ ಏನಿಲ್ಲ. ಇವಾಗ ಅದಕ್ಕೆ ನಂದೆಲ್ಲ ಓದ್ ಮುಗೀತಂದ್ರೆ ನಮ್ಮ ಅಮ್ಮಗೆ ಹೆಲ್ಪ್ ಮಾಡ್ತೀನಿ. ಅಲ್ಲಿ ಗಂಟ ನಮ್ಮ ಅಮ್ಮಂದು ಹಣೆ ಬರ ಅದೃಷ್ಟ ಹಂಗಿದೆ, ಮಾಡ್ಬೇಕು ಅವರು ಅಂತ ಹೇಳು. ಸೊ ಗೈಸ್, ನಾನು ನಮ್ಮ ಅಮ್ಮನಿಗೆ ಹೇಳಿದೆ ಗಾರೆ ಕೆಲ್ಸಕ್ಕೆ ಹೋಗ್ಬಿಟ್ಟು 1-2 ಸಾವಿರ ತರ್ತೀನಮ್ಮ ಇಟ್ಕೋ ಅಂತ. ಬಟ್ ನಮ್ಮಮ್ಮ ಕೇಳ್ತಾನೆ ಇಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಹೇಳಿದ್ದೆ ನೀನು ಇಟ್ಟಂಗೆ ಬಟ್ಟಿಗೆ ಹೋಗ್ಬಿಟ್ಟಾದ್ರೂ ಸಾಕ್ತೀನಿ ಅಂತ. ಬಟ್ ನಮ್ಮಮ್ಮ ಕೇಳ್ತಾನೆ ಇಲ್ಲ ನೋಡಿ ಗೈಸ್. ಇಲ್ಲಿ 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 ಮುಖಗಳು ನೋಡಿ ನಮ್ಮ ಅಮ್ಮನಿಗೆ ಆ ಥರ ಹೇಳಿದ್ರೆ ನಗು ನೋಡಿ ಕೆಳಗಡೆ. ಕುಡಿಯಕ್ ನೀರಿಲ್ಲ, ನೀರಿನ ತಂಬರ ನೋಡೋಣ. ಹೌದೌದು ನೀರ್ ತರದ್ ಗೊತ್ತಿಲ್ಲ, ಇಟ್ಟಂಗ್ ಬಿಟ್ಟೆ ದುಡಿತಾನ. ಹೌದೌದು. ಇದಿಲ್ಲ ಗಾಡಿ ಇಲ್ಲ ನಡ್ಕೊಂತ ಹೋಗ್ಬೇಕಂತ ಹೋಗ್ಪಟ್ಟಕನ ಇವ್ ನಡ್ಕೊಂಡು ಹೋಗ್ಬೇಕ. ಉಂಟು ಎಣ್ಣೆ ತಲೆ ಬಾಚನ್ ಕುಡಿದೆ. ಹಂಗಾರೆ ಇಲ್ಲೇ ತರ್ತಾನ ನೋಡಿ ಚಿಕನ್. ಬಾನಸವಾಡಿಗೆ ಹೋಗ್ಬೇಕು ಈಗ. ಗೈಸ್ ಮುಖ ನೋಡಿ. ನಮ್ಮ ಅಮ್ಮನಿಗೆ ಬಾನಸವಾಡಿ ಚಿಕನ್ ಅಂದ್ರೆ ಇಷ್ಟ. ಇಲ್ಲಿ ನೋಡಿ ಇಲ್ಲೆಲ್ಲಾದ್ರೂ ಹೋಗ್ತೀವಿ ಅಂದ್ರೆ ಮುಖ ಹೆಂಗ್ ಮಾಡ್ತಾವ್ರೆ. ಬ್ಯಾ ಇವಾಗ ಅಲ್ಲಿ ತನಕ ಯಾರು ಹೊಕ್ಕಾರ ಬಿಡ್ಬೆ. ಅವನೇನ್ ಮ್ಯಾಗಿಟ್ಟು ಒಂದಿಷ್ಟು ಹಂಗೆ ಕುಯ್ದು ಬಿಟ್ಟ. ಏ ಅವ್ನು ಚೇಂಜ್ ಆಗ್ಯಾನ. ಮ್ಯಾಗ ದುಟ್ಟದವಿಲ್ಲ ಇಲ್ಲ ಅವರಪ್ಪ ಆದ್ರೂ ಮುಸ್ಲಿಂ ಅಂಗಡಿ ಕಟ್ ಮಾಡಿ ಚಿಕನ್ ತಿನ್ಬೇಕು. ಈ ಮುಡ್ದಾರ್ ಚಿಕನ್ ತಿನ್ಬಾರ್ದು. ಸೊ ಗಾಯ್ಸ್, ಇವಾಗ ನಾನು ಮುಸ್ಲಿಂ ಅಂಗಡಿಗೆ ಹೋಗ್ಬೇಕು. ಇವಾಗ ಹುಡ್ಕೊಂಡು ಹೋಗ್ಬೇಕು. ಇವಾಗ ನಾನು ಹೋಗ್ಬಿಟ್ಟು ಚಿಕನ್ ಹೋಗ್ಬಿಟ್ಟವ್ರೆ. ಬಟ್ ಏನು ಅಂದ್ರೆ ನಮ್ಮ ಅಮ್ಮನ ತಲೆಯಲ್ಲಿ ಏನಾಗ್ಬಿಟ್ಟವೆ ನೋಡಿ ಇವತ್ತು. ಮಾವು ನಂದೆಲ್ ಪುಡಿ ಹಚ್ಕೊ ನೀನು. ನಂದೆಲ್ ಪುಡಿ ಅಂದ್ರೆ ಏನು? ಯವ್ವ ಹೆಂಗ್ ಮಾತಾಡ್ತಾರ ನೋಡಿ. ನಾನು ಪೊಲೀಸ್ ಕೊಲೆ. ಸೊ ಗೈಸ್, ಇವಾಗ ನಾವು ಹೋಗ್ಬಿಟ್ಟು ಚಿಕನ್ ತೊಗೊಂಬರೋಣ. ಏನು ಅಂದರೆ ಇವತ್ತು ಚಿಕನ್ ರೆಸಿಪಿ ಯಾವ ಥರ ಇರುತ್ತೆ ಅಂತ ನೋಡಬೇಕು ನಮ್ಮ ಮನೇಲಿ. ಎಷ್ಟು ಬೇ 1 kg ಅಲ್ಲ? 1 kgನಾ? 2 kg ಇಲ್ಲೇ ತರ್ತಂದ ನಾನು. ಇದು ಈಗ ಅಕಸ್ಮಾತ್ ಬಂದ್ರೆ ಮತ್ತೆ ಇವ್ರ ಹೆಸರು ಮಾಡಕ್ ಬರ್ತೈತಿ. ನಮ್ದು ಯಾವ್ದೇ ಹೆಸರು ಮೇಲೆ ಮಾಡ್ಬೋದು, ಆದ್ರೆ ಅವನ ಹೆಸರು ಮೇಲೆ ಮಾಡಕ್ ಬರಲ್ಲ. ಬರ್ತೀಯಾ? ನಂದು ಪ್ಯಾನ್ ಕಾರ್ಡ್ ಐತನಲ್ಲ, ನಾನ್ ಮಾಡಿಸ್ಬೇಕು ಈ ತಿಂಗಳು. ಬಾರ ಗೊತ್ತಾಗಿಲ್ಲ ಮತ್ ಯೂಟ್ಯೂಬ್ ಚಾನಲ್ ನಡ್ಸಂತ ಬರ್ಲ್ಯಾ? ಈ ನಾನು ಇನ್ನು ಚಿಕ್ಕ ಹುಡುಗ. ಬಾ ಗೈಸ್ ಹೆಂಗ್ ಮಾಡ್ತಾವ ನೋಡಿ ಸೊನ್ನೆನ. ಯಾವಾಗ ಡ್ರೆಸ್ ಚೇಂಜ್ ಮಾಡ್ಬೇಕು, ನಂಗೆ ಅಡಿಗೆ ಮಾಡೋ ಮೂಡ ಇಲ್ಲ. ಬಾ ಇವಾಗ ಇಲ್ಲೇ ಹೋಗಿ ಎತ್ಕೊಂಡ್ಬರಮ್ಮ. ಸಂಡೆ ಇಲ್ಲೇ ಬರಾಕತ್ತೇನೆ ಅಂತಂದ. ಫೋನ್ ಹಚ್ಚಲಂಗ ಎಲ್ಲದನ್ ಕೇಳೋಣ. ಸೊ ಗೈಸ್, ಇವತ್ತು ನಾಗಮ್ಮ ಉಡುಪಿಯಿಂದ ಮನೆಗೆ ಬರ್ತವ್ರೆ. ಸೊ ಅವ್ರಿಗೆ ಕೇಳಬೇಕು ಉಡುಪಿಯಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಆಯಿತು ಮತ್ತು ಏನೇನು ಮಾಡಿದ್ರಿ. ನಮ್ಮ ಮನೇಲಿ ಇವತ್ತು ಚಿಕನ್ನು ಸೊ ತೊಗೊಂಡು ಬಂದ್ವಿ. ನಮ್ಮಮ್ಮ ನೋಡಿ ಆಲ್ರೆಡಿ ರೆಡಿ ಆಗ್ಬಿಟ್ಟು ಹೋಗ್ತವ್ರೆ. ಅವ್ರು ಕೊಡಲ್ಲ. ಇದು ಕೊಡು ನಂಗೆ ಒಂದು 5 ರೂಪಾಯಿ ಕೊಟ್ಟು ಹೋಗ್ತೀನಿ. ಇಲ್ಲ ನನ್ನ ಹತ್ರ ಚೇಂಜ್ ನೋಡಿ, ನನ್ನ ಹತ್ರ ಬ್ಯಾಂಕ್ ಅಕೌಂಟ್ನಾಗ ಅದಾವ. ಚೇಂಜ್ ಕೊಡು ಪ್ಯಾಕೆಟ್. ಇದು ಅದು ಕಿನಾಗಿಟ್ಕೊಳ್ಳೋದು ಯಾರ್ದು? ಗೈಸ್ ಅಮ್ಮ ಹೋಗ್ತವ್ರೆ. ನಮ್ಮ ಆಡಿಯನ್ಸ್ ಟಾಟಾ ಮಾಡಿ ಹೇಳು. ಟಾಟಾ ಬಾಯ್ ಬಾಯ್, ಎಲ್ರಿಗೂ ನಮಸ್ಕಾರ. ಮತ್ತು ಊಟ ಇಲ್ಲಿ ಗಾಡಿತು ಬ್ಯಾಂಕ್ ಬಂದು ನಂಗೆ ಕರ್ಕೊಂಬ, ಇಲ್ಲ ಬಂದು ಹೋಗ್ತೀನಿ. ಆಯಿತು. ಸೊ ಗೈಸ್, ಅಮ್ಮ ಇವತ್ತು ನಡ್ಕೊಂಡು ಹೋಗ್ತವ್ರೆ ಗಾಡಿ ಇಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ಏನು ರೆಸಿಪಿ ಮಾಡ್ತೀಯಮ್ಮ? ಎಲ್ಲರೂ ಏನೆಲ್ಲ ಮಿಕ್ಸ್ ಮಾಡಿ ಏನ್ ಚಿಕನ್ ಮಾಡ್ತಾರೆ. ನೀನೇ ತಿಂದ್ಬಿಡೋದ್ನ. ನಮ್ಮ ತಮ್ಮಗೋಸ್ಕರ ಏನು ಪ್ರೋಟೀನ್ ಇನ್ನೂ ಜಾಸ್ತಿ. ನಿಂಗೆ ಗೊತ್ತಾ ನನ್ನ ವಿಷಯ, ಏನಿಗೆ ಎಷ್ಟು ಪ್ರೋಟೀನ್ ಇರುತ್ತೆ ಗೊತ್ತಾ? ಚಿಕನ್, ಮಿಲ್ಕು ಎಲ್ಲರಿಗಿಂತ ಹೈಯೆಸ್ಟ್ 100%, 200% ಏನೆಲ್ಲ ಇರೋದು. ನೋಡಿ ಗೈಸ್, ಇವಳು ಹೇಳು ಅಂದ್ರೆ ಇಲ್ಲಿದ್ದೆಲ್ಲ ಹೇಳ್ತಾ ಇರ್ತಾಳೆ. ನಿಜ, ಇವತ್ತು ಏನಿಗೆ ಚಿಕನ್ ಬಿಟ್ಟಲ್ಲ. ಸೊ ಗೈಸ್, ಇಲ್ಲಿ ಚಿಕನ್ಗೋಸ್ಕರ ಟೊಮ್ಯಾಟೊ, ಶುಂಠಿ, ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಕ್ಕವ್ರೆ. ಸೊ ಇಲ್ಲಿ ಏನೋ ಕಟ್ ಮಾಡೋರಿದ್ದ, ಕೊಬ್ಬರಿ ಕಟ್ ಮಾಡಿಕೊಂಡವ್ರೆ ಇಲ್ಲಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಏನು ಅಂದರೆ ನಾಗಮ್ಮ ಉಡುಪಿಯಿಂದ ಬರ್ತಾವ್ರೆ ಅನ್ನೋ ಒಂದು ರೀಸನ್ಗಾಗಿ ನಮ್ಮಮ್ಮ
ತಮ್ಮ 14% ಚಾರ್ಜ್ ಹಾಕಿರ್ಲಿ 20 ರೂಪಾಯಿ. ನಮ್ಮಮ್ಮ ತಮ್ಮನಿಗೋಸ್ಕರ ಚಿಕನ್ ಮಾಡಿಸ್ಬೇಕು ಇವತ್ತು. ಅವ್ರ ತಮ್ಮ ಬಂದ್ಬಿಟ್ಟು ಚಿಕನ್ ಮಾಡಿ ನನಗೆ ಕೊಟ್ಟು ಕಳಿಸ್ತಾರೆ ಹಾಸ್ಪಿಟ್ಲಿಗೆ ಅಂದ್ಕೊಂಡವ್ರೆ. ಬಟ್ ಏನು ಅಂದರೆ ನಾಗಮ್ಮ ಬರೋದು ತುಂಬ ಲೇಟು, ಯಾಕಂದರೆ ಅವರು ಇವಾಗ ಹುಡುಕಿ ಬಿಟ್ಟವ್ರೆ. ಸೊ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಇವಳು ನೋಡಿ ನಿಂತಲ್ಲೇ ತಲೆ ಕೆರ್ಕೊಳ್ಳೋದು. ಅದಕ್ಕೆ ಅವ್ರ ತಲೆ ಜಾಸ್ತಿ ಏನಾಗೆ ಗೈಸ್ ಏನು ಗೊತ್ತಾ, ನಮ್ಮ ಮನೇಲಿ ಯಾರ್ಯಾರ ತಲೆಯಲ್ಲಿ ಏನಾಗ್ತಾ ಇದೆಯೋ ಎಲ್ಲ ಇವಳ ತಲೆಯಿಂದ ಟ್ರಾನ್ಸ್ಫರ್ ಆಗ್ತಾ ಇದೆ. ಅದು ಸ್ಟೋರೇಜ್ ಆಗಿದ್ದ ತಲೆಗೆ. ಈ ತಲೆಯಲ್ಲೇ ಎಲ್ಲ ಸ್ಟೋರೇಜ್ ಆಗಿದ್ದು ಫಸ್ಟು, ಆಮೇಲೆ ಎಲ್ಲರ ತಲೆಗೆ ಹೋಗ್ತವೆ. ಬಟ್ ನನ್ನ ತಲೆಯಲ್ಲಿ ಆಗಿಲ್ಲಪ್ಪ ಸದ್ಯ. ಹೌದೌದು, ಸುಮ್ಮನೆ ಹೆಂಗೆ ತಗೊಂಡು ಏ ಬಂದಿಸಿ ಬಿಡು, ಮದು ಮಗ್ಲಕ್ ಮಲ್ಕೊ. ನಾನು ನೀ ಮಲ್ಲ ಬ್ಯಾಡ ಅಂದ್ರೆ ಬರ್ತಾವು. ಆಮೇಲೆ ಅಂತ ಅದೆಲ್ಲ ಬೇಡ. ಯಾಕಂದರೆ ಮಧು ಅವರು ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಅವರು ಆಟ ಗೆಳತಿಯರ್ ಆಡ್ಕೊಂಡೆಲ್ಲ ಮಗಳ ಕುಂತು. ಪಕ್ಕ ಕೂತ್ಕೊಂಡು ಗೆಳತಿಯರ ಪಕ್ಕ ಕೂತ್ಕೊಂಡು ಅವ್ರ ತಲೆಯಲ್ಲಿರೋ ಏನು ಸ್ಟೋರೇಜ್ನ ಇವ್ರ ತಲೆಗೆ ಹಾಕೊಂತಾರೆ, ಇವರು ನಮ್ಮ ಮನೆಗೆ ಹಾಕೊಂಡ್ ಬರ್ತಾರೆ. ಎಂತ ಸೊ ಇವಾಗ ಕಸ ಹೊಡಿತವ್ರೆ. ಸೊ ಗೈಸ್ ಇವ್ರು ಏನು ಒಂದು ಸ್ವಲ್ಪನಾದ್ರೂ ನೆಮ್ಮದಿಯಾಗಿ ಇರೋಕೆ ಬಿಡಲ್ಲ ನೋಡಿ. ಎಮ್ಮಿ ಕೊಡ್ನೆ ಅಂತ ತಂದಿಲ್ಲ, ಯಾರು ತಿಂತಾರೆ ಇವ್ರು? ನನಗೆ ಲೆಗ್ ಪೀಸ್ ಬೇಕಮ್ಮ. ಗೈಸ್ ಇವತ್ತು ಲೆಗ್ ಪೀಸ್ ತಿಂತಾ ಇದ್ದೀನಿ. ಹಿಂಗೆ ಅಂದರೆ ಲೆಗ್ ಪೀಸ್ ತಿಂದೆ ಎಷ್ಟೋ, ನಾನು ಯಾವಾಗ ಲೆಗ್ ಪೀಸ್ ತೊಗೊಂಬರ್ತೀನಿ ನೋಡಿ, ಇವಳು ಏನು ಮಾಡ್ತಾಳೆ ಅಂದರೆ ಕಟ್ ಮಾಡಿಬಿಟ್ಟು ಸಾಂಬಾರಿಗೆ ಹಾಕ್ಬಿಡ್ತಿದ್ಲು. ಬಟ್ ಇವತ್ತು ನಾನೇ ಮುಂದೆ ನಿಂತ್ಕೊಂಡು ಆ ಲೆಗ್ ಪೀಸ್ನ ಮಾಡೋ ತನಕ ಬಿಡೋಲ್ಲ. ನನ್ನ ತಂಗಿ ಓದ್ಕೋಬೇಕು ಅಂತವಳೆ. ಬಟ್ ನಾನು ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಡ್ರೆ ಯೂಸ್ ಮಾಡ್ಕೋತಾ ಇಲ್ಲ. ಅದನ್ನು ಆನ್ ಮಾಡೋಕೆ ಕೂಡ ಗೊತ್ತಿಲ್ವಂತೆ ಇವಳಿಗೆ. ಮುಖ ತೋರಿಸು. ನಿಮ್ಮ ಟ್ಯಾಲೆಂಟ್ ಇದ್ರೆ ನಾನು ಇರ್ತಾನೆ. ಓಹೋ ಎಲ್ಲಿರ್ತಿದ್ದಮ್ಮ ಮತ್ತೆ? ಗೈಸ್ ಇವಾಗ ಇವಳಿಗೆ ಲ್ಯಾಪ್ಟಾಪ್ ಬೇರೆ ತಗೊಳ್ಕೊಡ್ಬೇಕಂತೆ. ಅದು ಓಪನ್ ಮಾಡು ಬ್ಯಾಗು. ಸೊ ಗೈಸ್ ಇವಳು ಲ್ಯಾಪ್ಟಾಪ್ ತೊಗೊಂಡು ಹೆಂಗೆ ಓಡ್ತಾಳೆ ನೋಡಿ ರೂಮಿಗೆ. ಒಂದು ಲ್ಯಾಪ್ಟಾಪ್ ಆನ್ ಮಾಡೋಕೆ ಬರಲ್ಲ ಅಂದರೆ ನೀನು ಏನಮ್ಮ PU ಮತ್ತೆ ನೀನು ಮತ್ತೆ. ಸೊ ಗೈಸ್ ನಮ್ಮ ಕಾಲೇಜ್ ಅವರು ನನಗೆ ಅಂತ ಹೇಳ್ಬಿಟ್ಟು ಈ ಲ್ಯಾಪ್ಟಾಪ್ನ ಓದ್ಕೊಳಕ್ಕಂತ ಕೊಟ್ಟಿದ್ರು. ಸೊ ನಮ್ಮ ತಂಗಿಗೆ ಯೂಸ್ ಆಗ್ತೈತಿ. ಇವಾಗ ತೋರಿಸ್ತೀನಿ ನೋಡಿ ನನ್ನ ಲ್ಯಾಪ್ಟಾಪ್ ಯಾವ ಥರ ಇದೆ ಅಂತ. ಬಟ್ ಏನು ಅಂದರೆ ಈ ಲ್ಯಾಪ್ಟಾಪ್ ಕೊಟ್ಟಾಗಿಂದ ನಾನು ಓಪನ್ನೇ ಮಾಡಿದ್ದಿಲ್ಲ. ಸೊ ಯಾವಾಗಾದರೂ ಒಂದು ಸಾರಿ ಏನಾದರೂ ಮೂವೀಸ್ ನೋಡ್ಬೇಕಂದ್ರೆ ಅವಾಗ ಮಾತ್ರ ಓಪನ್ ಮಾಡಿಕೊಂಡು ಕೂತ್ಕೊಳ್ತಾ ಇದ್ದೆ. ಪಿಕ್ಚರ್ ನೋಡಕ್ಕೆ. ಗೈಸ್ ನನ್ನ ಲ್ಯಾಪ್ಟಾಪ್ ವಾಲ್ಪೇಪರ್ ನೋಡಿ ಯಾವ ಥರ ಇದೆ. ಅದು ನನ್ನ ಹೆಸರಲ್ಲೇ ಇದೆ ನೋಡಿ, ವಿಠಲ್ ಅಂತ ಹೇಳ್ಬಿಟ್ಟು. ನಮ್ಮ ವಾಲ್ಪೇಪರ್ ನೋಡಿ, ಟಾಮ್ ಎಷ್ಟು ದಿನ ಆಯ್ತಿದ್ ನಾನು ನೋಡಿ, ಚಾರ್ಜ್ ಕೂಡ ಇಕ್ಕಿದ್ದಿಲ್ಲ, ಬರೀ 21% ಅಷ್ಟೇ ಇದೆ. ಸೊ ಗೈಸ್ ನಮ್ಮ ಲ್ಯಾಪ್ಟಾಪು ಸಾಕಾಗಿದೆ. ಬಟ್ ಏನು ಅಂದರೆ ಇದನ್ನ ಎದಕ್ಕೂ ಯೂಸ್ ಮಾಡ್ಕೊಂಡಿಲ್ಲ ನಾನು. ಸೊ ಎಜುಕೇಷನ್ ಪರ್ಪಸ್ಗೆ ಅಂತ ಯೂಸ್ ಮಾಡಿಕೊಟ್ರು, ನಾನೇ ಏನೋ ಮೂವಿ ನೋಡ್ಕೊಳ್ಳೋ ಅಂತ ಯೂಸ್ ಮಾಡ್ಕೊತಿದ್ದೆ. ಸೊ ಇವಾಗ ನಮ್ಮ ತಂಗಿಗೆ ಕೊಡ್ತಾಯಿದ್ದೀನಿ. ನನಗೂ ಕೊಟ್ಬಿಡು. ಕೊಡು ಒಂದು 50,000. ಕೊಡು. ಹಿಂಗೆ 50,000 ಕೊಡು, ಹಿಂಗೆ ತೊಗೊಂಡು ಹೋಗ್ಬಿಡು. ಏನು ತೆಗಿಯಾಕತ್ತೀನಿ? ನೆಟ್ ಕನೆಕ್ಟ್ ಮಾಡ್ಲಾಗ ಹೆಂಗೆ ಓನ್ ಮಾಡಲಿ ನಾನು? ಆಯ್ತು ಒಂದು ನೆಟ್ ಕನೆಕ್ಟ್ ಮಾಡಿ ಅಂದರೆ ಹೆಂಗೆ ಮಾಡ್ತಾಳೆ ನೋಡಿ ಇವಳು. ನಿಮ್ಮ ಸೌಕರ್ಯ ಅಲ್ಲ. ಹೌದು. ಸೊ ಗೈಸ್ ಮಧು ಅವರಿಗೆ ಲ್ಯಾಪ್ಟಾಪೆಲ್ಲ ಆನ್ ಮಾಡಿಬಿಟ್ಟು ಕೊಟ್ಟಾಯಿತು. ಸೊ ಇವಾಗ ಅವರು ಸ್ಟಡೀಸ್ ಮಾಡ್ಕೊತಾ ಇದ್ದಾರೆ. ಸೊ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ನಾವು ಕಿಚನಲ್ಲಿ ಏನೇನು ಕಾರ್ಯಕ್ರಮ ನಡೀತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಏನೋ ಮಾಡ್ತಾಳೆ ಇವಳು. ಸೊ ಚಿಕನ್ನ ಕಟ್ ಮಾಡ್ಕೊಂಡು ಏನೋ ಮಾಡ್ತಾವಳೆ. ಸೊ ಲೆಗ್ ಪೀಸ್ ನಿಂಗೆ ಒಂದತ್ತು ಕೊಡ್ತಾನೋ, ಇನ್ನೊಂದು ಎರಡು ನಿಂಗನು. ಮತ್ತು ಹಣ ಇದ್ದಂಗೆ ನಾನು ಎರಡು ಬೇಕಂತೇಳಿ ಎರಡು ತೊಗೊಂಬ. ಇರ್ಲಿ, ನಾಳೆ ಡಾಕ್ಟ್ರಿಗೆ ಹೋಯ್ತು. ನಿನ್ನ ಡಾಕ್ಟ್ರಿಗೆ ನಮಗೆ ಡಾಕ್ಟ್ರಿಗೆ ಏನು ಬೇಕಾಗಿಲ್ಲ, ನಮಗೆ ಜಸ್ಟ್ ನಮ್ಗೆ ಕೊಡು. ಸೊ ಗೈಸ್ ಮನೆ ಮಂದಿಗೆ ಊಟ ಹಾಕು ಅಂದರೆ ಇವಳಿಗೆ ಬೇರೆದವ್ರಿಗೆ ಊಟ ಹಾಕ್ತಾವಳು ನೋಡಿ. ಏನಪ್ಪ ಇವಳು? ಹೌದೌದು, ದಾನೇಶ್ವರ ಕರ್ಣನ ವಂಶದವಳು ಅಂತೆ ನೋಡಿ. ಗೊತ್ತಾನೆ ಕರ್ನಾಗ 10 ಜನ ಹೆಣ್ಮಕ್ಳು ಅಂತ, 10 ಜನದಾಗ 9ನೇದಕ್ಕೆ ನಾನು. ಹೇಳೋದು ನೋಡಿ, 10ನೇವಳು ಕರ್ಣನ್ಗೆ 10 ಜನ ಮಕ್ಕಳಂತೆ, ಅದರಲ್ಲಿ ಇವಳು ಒಬ್ಳಂತೆ. ಅವಳು
ಆದ್ರೆ ಅದು ಇಷ್ಟ ಯಾರಿಗೂ ಗೊತ್ತಿಲ್ಲ ಇದುವರೆಗೂ. ಬಟ್ ನಮ್ಮ ಡ್ಯಾಡಿ ಕನ್ನಡ ಡ್ಯಾಡಿ ಹೇಳ್ಬೇಡ ಅಂತ ಹೇಳಿ. ಓಹೋ, ನಿಮ್ಮಪ್ಪ ನೋಡಕ ಹಿಂಗಿದ್ರಮ್ಮ? ನಮ್ಮ ಡ್ಯಾಡಿ ನೋಡಿಲ್ಲ, ಮಹಾಭಾರತ ಸೀರಿಯಲ್ ನೋಡಿ ಗೊತ್ತಾಗತ್ತೆ. ಹೇಳು ಅಂದ್ರೆ ಲಾಲಬಾಗಿ ನಂದು ಅಂತ ಹೇಳ್ತಾವಳು ಇವಳು. ಲಾಲ್ಬಾಗ್ ನಮ್ದಲ್ಲಪ್ಪ, ಅದು ನಮ್ದೇನಿದ್ರು ಕರುಣ. ಮೇಘನ ಅವರು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಏನೋ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಮಾಡ್ಕೊತವ್ರೆ. ಸೊ ಅಲ್ಲಿ ಭಿಕ್ಷೆಲ್ ರುಬ್ಕೊಂಡ್ಬಿಟ್ಟವ್ರೆ. ಇವತ್ತು ಯಾವ ಸ್ಟೈಲ್ ಮಾಡ್ತಾ ಇದೀಯಾ? ಏನೋ ಮಾಡಂತ ನಾವು ತಿಳಿದಿದ್ದು. ಸೊ ಗಾಯ್ಸ್, ಇವಳು ಅಡುಗೆ ಮಾಡೋದು ಇವಳಿಗೆ ಗೊತ್ತಿಲ್ವಂತೆ, ಏನೋ ತಿಳಿದಿದ್ದು ಮಾಡ್ತಾವಳಂತೆ. ನಮ್ಮ ಮಾಮ ಆಗಿದ್ರೆ ಸಖತ್ತಾಗಿ ರೆಸಿಪಿ ಎಲ್ಲ ಹೇಳೋರು. ಸೊ ಇವರು ಹೇಳೋದಕ್ಕೆ ಮುಜುಗರ ಇವ್ರಿಗೆ. ನೋಡಿ ಮಿಕ್ಸಿಯಲ್ಲಿ ಏನೇನೋ ಹಾಕೊಂಡು ರುಬ್ಕೊಂಡು ಇಕ್ಕೊಂಡು ಇವಾಗ ಸಾಂಬಾರಿಗೆ ಅಂತ ಹಾಕೊಂತವ್ರೆ. ಓಹೋ ಗೈಸ್, ಇವಳು ಗಾರೆ ಕೆಲ್ಸಕ್ಕೆ ಹೋಗಿದ್ಲಿ ಇವತ್ತು. ನೀನೇನ್ ಮಾಡ್ತಿದ್ದಿ? ಅಣ್ಣ 24 ತಗೊಂಡಿರ್ತಾನ ಕ್ಯಾನ್ ಇರ್ತಾರಲ್ಲ. ಸೊ ಇವಳು ಗಾರೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಫುಲ್ಲು ನಮ್ಮ ಮನೆ ನಡೆಸ್ತಾ ಇರೋದೇ ನಮ್ಮ ಮೇಘ ಅಕ್ಕಪ್ಪ. ಹೇಳ್ಬೇಕಂದ್ರೆ ಫುಲ್ಲು ಗಾರೆ ಕೆಲಸ ಎಲ್ಲ ಇಟ್ಟಂಗಿ ಮತ್ತು ಸಿಮೆಂಟು ಉಸುಕು ಎಲ್ಲ ತಲೆ ಮೇಲೆ ಹೊತ್ಕೊಂಡು ತಲೆಯಲ್ಲಿ ಕೂದಲೇ ಇಲ್ಲ ಗೈಸ್. ಅದೆಲ್ಲ ನಾವು ಹೊರದು ಕುಡಿದ್ಬಿಟ್ಟೆ. ಸೊ ಗೈಸ್, ಇವಾಗ ಗಾಡಿ ಬಂದ ತಕ್ಷಣನೇ ನೀರು ತಗೊಂಡ್ಬರ್ಬೇಕು ಮನೆಗೆ. ಯಾಕಂದ್ರೆ ಇದು ನನ್ನ ಜವಾಬ್ದಾರಿ. ಎಷ್ಟು ಚೆನ್ನಾಗಿ ಗೊತ್ತಿಲ್ಲ. ಸೊ ನಾವೆಲ್ಲ ನಿಭಾಯಿಸ್ತೀವಿ. ನೋಡಿ ಗೈಸ್, ಹೆಂಗೆ ಒಳ್ಳೆ ಚಿಕ್ಕ ಮಗು ಥರ ಹೆಂಗೆ ಕುಡಿತಾಳೆ ನೋಡಿ. ಛೀ ಯಪ್ಪ, ನಮ್ಮ ಮನೇಲಿ ಇದೇ ಒಂದು ಇವಳೇ ಒಬ್ಬಳು ಈ ಥರ ಹೆಂಗ್ ಕುಡಿತಾಳೆ ನೋಡಿ ಗೈಸ್. ಒಂಚೂರು ಮಾನ ಮರ್ಯಾದೆ ಏನಿಲ್ಲ ಇವಳಿಗೆ. ನಂಗೆ ಮಾನ ಮರ್ದಿಲ್ಲ, ನಿಂಗೆ ಐತೆ ಸಾಕ್ಬಿಡು. ಸೊ ಗೈಸ್, ಇವಾಗ ಅಡುಗೆ ಆಗೋ ತನಕ ವೇಟ್ ಮಾಡೋಣ. ಮಧ್ಯಾಹ್ನದಿಂದ ಹೊಟ್ಟೆ ಗುರ್ರು ಅಂತ ಇದೆ. ಸೊ ವೇಟ್ ಮಾಡುವ ಗೈಸ್. ನಮ್ಮ ಮನೇಲಿ ಚಿಕನ್ ಸಾಂಬಾರ್ ಜೊತೆ ಜೋಳದ ರೊಟ್ಟಿ ಕೂಡ ಮಾಡ್ತಾಳೆ ನಮ್ಮಕ್ಕ. ಇವತ್ತು ಜೋಳದ ರೊಟ್ಟಿ ಮತ್ತು ಚಿಕನ್ ಸಾಂಬಾರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. UK ಸ್ಟೈಲು. ನಮ್ಮಕ್ಕ ಹೇಳ್ತಾಳೆ ನೋಡಿ. ಏನು ಹೇಳ್ಬೇಕು? ಇದು ಇವಾಗ ನಾನು ಹೆಲ್ಪ್ ಮಾಡಬೇಕಾ ನಿಮಗೆ? ನಂಗೆ ರೊಟ್ಟಿ ಬೇಯಿಸ್ಬೇಕು ಮತ್ತು ದೋಸೆ ತಗೋಸ್ಕೊಂಡ್ಬಿಡು. ಗೈಸ್, ಇವಾಗ ಇವಾಗ ನಾನು ಬೇಯಿಸ್ಬೇಕಂತೆ ರೊಟ್ಟಿನ. ನಾನೇನು ಕಲ್ತಿದ್ದೀನ ರೊಟ್ಟಿನ, ಏನು ಹೇಳ್ಕೊಟ್ಟಿದ್ಯಾ ನನಗೆ? ಗೈಸ್ ನೋಡಿ ಗೈಸ್, ಇವಳು ನಿಂತು ಬಿಡು, ನಾನು ಹೇಳ್ಕೊಡ್ತೀನಿ, ನೀನೆಲ್ಲ ಮಾಡಿಬಿಡು ಅಂತ. ನಮ್ಗೆ ಹೆಂಡತಿ ಬೇಡಮ್ಮ. ಬ್ಯಾಚುಲರ್ ಲೈಫ್ ಈಸ್ ಬೆಸ್ಟ್ ಲೈಫ್ ಅಂತ ಹೇಳ್ತಾರಲ್ಲ. ಸೊ ಅದೇ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಗೈಸ್, ಏನು ಅಂದ್ರೆ UK ಸ್ಟೈಲ್ ಎಲ್ಲ ರೊಟ್ಟಿ ಬಡದ್ ಮಾಡಿದ್ರೆ ನಮ್ಮ ಅಕ್ಕ ನೋಡಿ ಲಟ್ಟಿಸ್ತಾವಳು ಇವಳು. ಹೌದು. ಸೊ ಗೈಸ್, ಇಷ್ಟು ರೊಟ್ಟಿ ಮಾಡಿಟ್ಟವಳೆ. ಇವಾಗ ಚಿಕನ್ ಜೊತೆ ಬಾರ್ಸಿ ಹಾಕ್ಬಿಡೋದು. ಅದು ಟೇಸ್ಟ್ ನೋಡಿದ್ದದು ಗೈಸ್. ಒಂದು ಲೆಗ್ ಪೀಸು ಮತ್ತೆ ಒಂದು ರೊಟ್ಟಿನ ಟೇಸ್ಟ್ ನೋಡೋಕೆ ತಿಂದ್ರೆ ಇವಳು ಹೆಂಗಂತವಳು ನೋಡಿ ಗೈಸ್. ಇವಳು ಜೊತೆಗೆ ನಾಗಮ್ಮ ಬರ್ಬೇಕಾಗಿತ್ತಲ್ಲ. ಅದೇ ಕೆಲಸ ಮಾಡ್ತೀನಿ ಇವಾಗ. ಗೈಸ್, ಏನು ಅಂದ್ರೆ ಎಲ್ಲರೂ ಊಟಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ನನ್ನ ತಂಗಿ ನೋಡಿ ಯಾರಿಗೂ ಕಾಯ್ದೇನೆ ಹಂಗೆ ಬಾರಿಸ್ತಾವಳೆ. ಸ್ವಲ್ಪ ಕರುಣೆ ಇರಲಿ, ಅಣ್ಣನಿಗೂ ಹಾಕ್ಕೊಡ್ಲಿ ಅಂದರೆ ನೋಡಿ ಗೈಸ್. ನಮ್ಮನ್ನ ಬಿಟ್ಬಿಟ್ಟು ಒಬ್ಬಳೆ ಹೆಂಗೆ ತಿಂತವಳೆ. ಸೊ ಇವಾಗ ಅಮ್ಮನಿಗೆ ಬೇರೆ ಊಟ ಕೊಟ್ಟು ಬರಬೇಕು. ಅಮ್ಮ ಬೇರೆ ಚಿಕನ್ ಅಂತ ಹೇಳ್ಬಿಟ್ಟು ಅಮ್ಮ ಊಟನೇ ಬಿಟ್ಟು ಹೋಗ್ಬಿಟ್ಟವ್ರು ಇವಾಗ. ಸೊ ಇವಾಗ ಎಲ್ಲ ಕಟ್ಟಿಂಗ್ ಅವರೇ, ನಾನು ತೊಗೊಂಡು ಹೋಗ್ಬಿಟ್ಟು ಅವರಿಗೆ ಪಟ್ಟು ಹೋಗಬೇಕು. ಅಮ್ಮನ ಊಟ ರೆಡಿಯಾಗಿದೆ. ಇವಾಗ ಅಮ್ಮನ ಊಟ ತೊಗೊಂಡು ಅಮ್ಮನ ಹತ್ರ ಹೋಗೋಣ ಬನ್ನಿ. ಸೊ ಅಮ್ಮನ ಹಾಸ್ಪಿಟ್ಲ್ ಹತ್ರ ಬಂದ್ವಿ. ಸೊ ನೋಡಿ ಯಾವ ಥರ ಬರ್ತಾ ಇದ್ದಾರೆ. ಇವಾಗ ಅವರು ಊಟ ಕೊಟ್ಬಿಟ್ಟು ನಾವು ಕೂಡ ಮನೆಗೆ ಹೋಗಬೇಕು. ನಮ್ಮಮ್ಮ ಬರೋ ಸ್ಟೈಲ್ ನೋಡಿ. ಹಾಂ ಬಂದ. ಬಾಯ್ ಅಮ್ಮ. ಸ್ಪೆಷಲ್ ಊಟ ಅಂತ ಹೇಳ್ಬಿಟ್ಟು ಇಲ್ಲ. ಗೈಸ್, ಇವಾಗ ನಾವು ಕೂಡ ಮನೆಗೆ ಹೋಗ್ಬಿಟ್ಟು ಗಟ್ಟಿಯಾಗಿ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡೋಣ. ಕಾಲೇಜಿಗೆ ಅಲ್ವಾ, ಸೊ ಹೋಗೋಣ ಬನ್ನಿ.
ಗೈಸ್ ನಮ್ಮ ಮನೆಯಲ್ಲಿ ಚಿಕನ್ ಮಾಡಿದ್ದು ನಮ್ಮ ಮನೇಲಿ ಒಬ್ರು ಕಲ್ಪನಾ ಬಂದ್ಬಿಟ್ಟು ಇಲ್ಲಿ ಚಿಕನ್ ಪ್ರಿಯರು ನೋಡಿಲ್ಲಿ ಹೆಂಗೆ ತಿಂತಾರಂದ್ರೆ ಯಪ್ಪ ವೆರಿ ಟೇಸ್ಟಿ. ಹೌದೌದು. ಕಲ್ಪನಾ ಪಾರ್ಟ್ 2 ಆಗೈತಿ, ಕಲ್ಪನಾ ಪಾರ್ಟ್ 3 ಇವ್ರಿಗೋಸ್ಕರ ತೆಗಿಬೇಕು ಇವಾಗ. ನೋಡಿ ನೀವು ಊಟ ಮಾಡಲ್ಲ? ನೀವು ಊಟ ಮಾಡಲ್ಲ? ಗೈಸ್ ಇವಳು ಏನೋ ಮಧ್ಯಾಹ್ನ ಬರ್ಬೇಕಾದ್ರೆ ಅಂಗಡಿಯಲ್ಲಿ ಏನೋ ತಿನ್ಕೊಂಬಂದವಳೆ, ಅದಕ್ಕೆ ನೋಡಿ ನಿನ್ನ ನಗುದ್ರಲ್ಲೇ ಗೊತ್ತಾಗತ್ತಲ್ಲಿ ನೀ ಏನೋ ನಿಜ ಹೇಳ್ಬಿಟ್ಟು ನೀ ಏನು ತಿಂದಿಲ್ಲ ಅಂತ ಹೇಳಿ ನನ್ನ ಮ್ಯಾಗ ಆಣೆ ಹಾಕಿ ಹೇಳಂದ್ರೆ ಇದು ಏನೋ ತಿಂದು ಬಂದವಳೆ ಅಂತಾನೆ ಇದು. ಆಯ್ತಪ್ಪ ಆಯ್ತು, ನೀನು ಸ್ಮೈಲ್ ಮಾಡಿದ್ರೆ ನೀನು ಏನೋ ತಿಂದಂಗಂತ. ಅಲ್ಲಿ ನೋಡ್ರಿ ಗೈಸ್, ಅಂದ್ರೆ ಸ್ಮೈಲ್ ಅಂದ್ರೆ ಪಕ್ಕ ಏನೋ ತಿಂದು ಬಂದವಳು ಇವಳು. ಲೇಟಾಗಿ ಊಟ ಮಾಡಿದ್ದೀನಿ, 5 ಗಂಟೆ ನೋಡಿ ಚಾಟ್ಸ್ ಅದು ತಿಂದ್ಬಿಟ್ಟು ಮತ್ತೆ ಇವಾಗ ಹೊಟ್ಟೆ ಹಸಿತಾ ಇಲ್ಲ, ಅದ್ರಲ್ಲಿ ಬೇರೆ ಡೌಗಳು ಬೇರೆ ಅವ್ರದ್ದು. ಇಲ್ಲಿ ನೋಡಿ ಇದು ನೋಡಿ ಗೈಸ್ ಹೆಂಗ್ ತಿಂತ. ಐ ಲವ್ ಚಿಕನ್. ಚಿಕನ್ ಆದರೆ ನಮ್ಗೆ ಚಿಕನ್ ಏನಂದ್ರೆ ಇವತ್ತು ಸಂಡೇನೂ ಅಲ್ಲ ಏನೂ ಅಲ್ಲ ಅಂತದ್ರಲ್ಲಿ ನಮ್ಮ ಮನೇಲಿ ಚಿಕನ್ ಮಾಡ್ಬಿಟ್ಟವ್ರೆ. ಇದೇ ಮಿರಾಕಲ್ ಆಗ್ಬಿಟ್ಟೈತಿ ಇವತ್ತು. ನಿಮ್ಮ ಅವ್ವಗ 5-6 ದಿವಸ ಚಿಕನ್ ತಿನ್ನಂಗಾಗಿಲ್ಲಂತೆ, ಅದಕ್ಕೆ ಚಿಕನ್ ತರ್ಸ ಅಷ್ಟೇ. ನಿನಗೇನ ಸಾಗತೈತಿ ಚಿಕನ್ ತಂದಿದ್ದಕ್ಕೆ? ಏನು ಅನ್ಸತ್ತಿಲ್ಲ, ಟೇಸ್ಟ್ ಆಗಿ ತಿನ್ನಂತಾರೆ ಅಷ್ಟೇ. ಇವಳು ನೋಡಿ ರುದ್ರಕಾಲಿ ಆಗಿ ಬಂದವಳೆ. ಇವಳು ಮತ್ತೆ ಅವಳು ಇವಾಗ ಜಗಳ ಆಡೋಳ್ರೆ. ಒಬ್ರಿಗೊಬ್ರು ನೋಡಿದ್ರೆ ಆಗ್ತಾ ಇಲ್ಲ ಇವಾಗ. ಏನಕ್ಕೋಸ್ಕರ ಫೈಟ್ ಇದು? ಒಂದು ಫೋನ್ಗೋಸ್ಕರ ಫೈಟ್ ಗೈಸ್ ಇವ್ರದ್ದು. ಏನೇ ಹೇಳಿ ಒಂದು ಫೋನ್ ಬೇಕೇ ಬೇಕು ನಮ್ಮ ಮನೇಲಿ, ಇಲ್ಲ ಅಂದರೆ ಫೈಟ್ ಮೇಲೆ ಫೈಟ್ ಆಗ್ತಾನೆ ಇರುತ್ತೆ ನಮ್ಮ ಮನೇಲಿ. ಸೊ ಮದುವೆ ಸೊ ಗೈಸ್ ಆಲ್ರೆಡಿ ರೂಲ್ಸ್ ಆಗ್ತವ್ರೆ, ಅವ್ರವ್ರ ತಾಟ ನೀವೇ ತೊಳ್ಕೊಬೇಕು ತಿಂದ್ಬಿಟ್ಟು. ಸೊ ನಾವಂತೂ ತಿಂದ್ಬಿಟ್ಟು ನಮ್ಮ ರೂಲ್ಸೇ ಬೇರೆ. ಮುಖ ನೋಡಿ ಇಲ್ಲೊಂದು ಇವಾಗ ಮಾತ್ರ ಆ್ಯಕ್ಟಿಂಗು. ಇವಳು ಮತ್ತು ಇವಳು ಎಲ್ಲ ಸೇಮ್ ಕ್ಯಾಟಗರೀಸ್ ಇವರು. ಪಕ್ಕ ಇವನು ಉಪೇಂದ್ರ ತಮ್ಮ ಅನ್ಸತ್ತೆ. ಮುಸುಡಿ ನೋಡಿ. ಏನು ಎಲ್ಲಿ ತೊಗೊಂಡೋಗಿಲ್ಲ, ಮನ್ಯಾಗ ಅಷ್ಟೇ ಇರ್ಬೇಕು. ಸೊ ನಮ್ಮ ಲ್ಯಾಪ್ಟಾಪಲ್ಲಿ ತುಂಬಾನೇ, ಅದು ಲ್ಯಾಪ್ಟಾಪ್ 50,000 ರೂಪಾಯ್ದು. ಸೊ ಅದೆಲ್ಲ ಓಹೋ ಕೊಡು 50,000. 5 ರೂಪಾಯಿ ಕೊಡು ಸಾಕು. 5 ರೂಪಾಯಿ ಕೊಡು ನೋಡು. ನಾನಾ 75,000 ಕಟ್ಟೇನ ಅದಕ್ಕೆ. ಅದು ಫೀಸ್ ಫ್ರೀ ಕೊಟ್ಟ ಡಿಗ್ರಿ ಕಾಲೇಜ್ನಾಗ ಮುಚ್ಚಬೇ. ಯಾರಾದ್ರೂ ಫ್ರೀ ಕೊಡ್ತಾರಾ? ಎಲೆಕ್ಷನ್ ಆಗಿದ್ದಾಗ ನೀವು ಫ್ರೀ ಕೊಟ್ಟಿದ್ದು. 1947 ಹುಟ್ಟಿಲ್ಲ ನೀನು. ಮತ್ತೆ 2026 ಹುಟ್ಟಿದೀಯಾ? 2026 ಅಲ್ಲ, 2006. 2026 ಇದೆಯಾ? 2026 ಇದೆಯಾ? ಎಲ್ರಿಗೂ ಗೊತ್ತು ಲ್ಯಾಪ್ಟಾಪ್ ಕೊಡ್ತಾರೆ. ನೀವು 76,000 ಅಂದರೆ ಯಾರು ಕೇಳೋದಿಲ್ಲ. ಮತ್ತು ಇವಾಗ ಫೀಸು 76,000. ಬೇಡ, ಲ್ಯಾಪ್ಟಾಪ್ ಎಷ್ಟು ಕೊಟ್ಟು? 1 ರೂಪಾಯಿ ಇಲ್ಲ. ಫೀಸ್ನೇ ಕಟ್ ಮಾಡ್ಕೊತಾರೆ. ಲ್ಯಾಪ್ಟಾಪ್ಗೆ ಅಂತ ದುಡ್ಡು ಕಟ್ಟಿದೀಯ? ಇಲ್ಲ. ಹಂಗಂದ್ರೆ ಇವ್ರು ಹೇಳೋದು ಹೆಂಗಂದ್ರೆ ಗೈಸ್, ಲ್ಯಾಪ್ಟಾಪಿಗೆ ಏನು ಫ್ರೀ ಯಾರು ಫ್ರೀ ಕೊಡಲ್ಲ. ಸೊ ಅವರು ಕ್ಯಾಲ್ಕುಲೇಟ್ ಮಾಡಿಬಿಟ್ಟೆ ಫೀಸ್ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಇವ್ರು ಹೇಳೋ ಪ್ರಕಾರ ನೋಡ್ತಾ ಇದ್ರೆ ಲ್ಯಾಪ್ಟಾಪ್ ಫ್ರೀ ಸಿಕ್ಕಿದೆ ಅಂದ್ಕೊಂಡಿದ್ದಾರೆ, ಬಟ್ ಫ್ರೀ ಸಿಕ್ಕಿಲ್ಲ. ಅವರು ಲ್ಯಾಪ್ಟಾಪ್ ಅಂದರೆ ಫೀಸಲ್ಲೇ ಲ್ಯಾಪ್ಟಾಪ್ದೆಲ್ಲ ಸೇರಿಸ್ಬಿಟ್ಟು ಫೀಸ್ ತೊಗೊಂಡಿದ್ದಾರೆ ಅಷ್ಟೇ. ಒಂದು ನಾಯಿ ಇದ್ದಂಗೆ ಇದೆ ನಮ್ಮ ಮನ್ಯಾಗ. ಗೈಸ್ ಇವಳು ಒಂಥರ ನಾಯಿ ಥರ, ಯಾಕಂದರೆ ಯಾವಾಗಲೂ ಕಿರಿಸ್ತಾ ಇರ್ತಾಳೆ ಅದೇ ಅಂತ ಅದಕ್ಕೆ. ಸೊ ಗೈಸ್ ಫೈನಲ್ ಆಗಿ
ಅಮ್ಮನಿಗೆಲ್ಲ ಊಟ ಕೊಟ್ಬಿಟ್ಟು ನಾವು ಊಟ ಮಾಡಿ ಸೊ ಇವಾಗ ನಮ್ಮ ಬೆಡ್ಡಿಗೆ ನಮ್ಮ ರೂಮಿಗೆ ಬಂದಿದ್ದೀವಿ. ಸೊ ಏನು ಅಂದರೆ ಇವತ್ತಿನ ವಿಡಿಯೋದ್ರಲ್ಲಿ ಅಮ್ಮ ಫುಲ್ ಇವತ್ತು ನಾನ್ ವೆಜ್ ತರಿಸ್ಬಿಟ್ಟಿದ್ರು. ನಾನ್ ವೆಜ್ ಎಲ್ಲ ಊಟ ಮಾಡಿಬಿಟ್ಟು ಸಾಕಾಗಿತ್ತು. ಏನು ಅಂದರೆ ಸಡನ್ನಾಗಿ ತರಿಸಿದ್ರು. ಸಂಡೇನೂ ಅಲ್ಲ ಇವತ್ತು, ಏನೂ ಅಲ್ಲ, ವೀಕೆಂಡು ಅಲ್ಲ. ಸೊ ಅಮ್ಮ ಏನೋ ತಿನ್ಬೇಕು ಅನಿಸಿರ್ಬೋದು. ಸೊ ಆ ಕಾರಣಕ್ಕಾಗಿ ತೊಗೊಂಡು ಬಂದಿದ್ದಾರೆ. ಬಟ್ ಊಟ ಮಾತ್ರ ಭರ್ಜರಿಯಾಗಿತ್ತು ಇವತ್ತು. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಕಾಲೇಜಲ್ಲೂ ಕೂಡ ಇವತ್ತು ಗೇಮ್ ಪೀರಿಯಡ್ ಇತ್ತು. ಹಾಗೆ ಚೆನ್ನಾಗಿ ವಾಲಿಬಾಲು, ಥ್ರೋಬಾಲು ಎಲ್ಲ ಆಡಿದ್ವಿ. ಬಟ್ ಏನು ಅಂದರೆ ವಿಡಿಯೋ ತೆಗಿಯೋಕ್ಕಾಗಿಲ್ಲ, ಯಾಕಂದರೆ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ನಲ್ಲ. ಸೊ ಆ ಕಾರಣಕ್ಕಾಗಿ ಅಷ್ಟೊಂದು ವಿಡಿಯೋ ತೆಗಿಯೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ತೀನಿ. ಏನಕ್ಕಂದರೆ ಕಾಲೇಜಲ್ಲಿ ಬೇರೆ ಪರ್ಮಿಷನ್ ತೊಗೊಂಡೆ, ವಿಡಿಯೋ ಮಾಡಬೇಕು ಅಲೋ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ಅಲೋ ಮಾಡಿದ್ರು. ಇನ್ಮೇಲಿಂದ ಕಾಲೇಜಲ್ಲೂ ವಿಡಿಯೋ ಮಾಡ್ತೀನಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ. ಅಷ್ಟೇ.